ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ಇವತ್ತಿನ ಮ್ಯಾಚ್ ಫುಲ್ ಗಿಚ್ಚಿ ಗಿಲಿಗಿಲಿ ಅವ್ನು ಸತತವಾಗಿ 4ನೇದು ಗೆಲ್ಲುದಂದ್ರೆ ಇದು ಸಾಮಾನ್ಯ ಮಾತ್ರ. RCB ಅಂದ್ರೆ RCB ಯಾಕೆ RCB ಅಂತ ಯಾಕೆ ಕರಿತದ ನಾವು ಇದಕ್ಕೆ ನೋಡ್ರಿ. ಅವನು ಬ್ಯಾಟಿಂಗ್ ಅಂತೂ ಅವ್ನು ಹೇಳೋದೇ ಬ್ಯಾಡ್ರಿ. ಮೊದಲು ಅವ್ನು ಟಾಸ್ ಗೆದ್ರೆ ಪಂಜಾಬ್ದವ್ರ ಫಸ್ಟ್ RCB ಅವ್ರ ಬ್ಯಾಟಿಂಗ್ ಬಂದ್ರೆ ನನಗೆ ಹೊಟ್ಟಿಕಟ್ಟು ಚಲೋ ಆಗೈತಿ. ಫಸ್ಟ್ ಬ್ಯಾಟಿಂಗ್ ಏನು ಡಬ್ ಆಗೋಯ್ತು ಹೋಗ್ಕೋತೀವಿ ಸಲ ಸೋತ ನಾವು ಪೂರ್ತಿ ಪ್ಲೇ ಆಫ್ದಿಂದ ಹೊರಗೆ ಹೋಗೋದಾಗೈತಿ ರೀ ಬಾಳೆ. ಆದ್ರೆ ಇವತ್ತು ಹಂಗೆ ಆಗದಿಲ್ಲ ರೀ. ಫಸ್ಟ್ ವಿಕೆಟ್ ಬತ್ತರೆ ಪರಮ ಪ್ಯಾಪ್ ಲೂಪೇಸಿ ಅವ್ರು ಮಾನಸಿಕ ಮಾಡಿಬಿಟ್ರು, ಪೂರ್ತಿ ಮಾನಸಿಕ ಮಾಡಿಬಿಟ್ರು. ನಾ ಇಲ್ಲಿ RCB ಸಂಪ್ರದಾಯ ಪ್ರಕಾರ ದಡ್ ಹೋಗ್ತಾವತ್ತು ತಿಳಿದ್ರಿ. ಆದ್ರೆ ಅದು ಹಂಗೆ ಆಗಲಿಲ್ಲ. ಪೋಲೆ ಗೆಚ್ಚಿ ಗಿಲಿಗಿಲಿ ಅವ್ನು ಆ ಕೊಹ್ಲಿ ಮತ್ತು ಈ ಕಡೆ ವಿಲ್ ಜಾಕ್ಸನ್ ಬಂದ್ರು. ಕರೆ ವಿಲ್ ಜಾಕ್ಸನ್ ಹಂಗಂಗೆ ಆಡಿದ್ರು ಹೋದ್ರು. ಅವ್ರು ಹಂಗೆ ಹೋಗಿಬಿಟ್ರು. ಆಮೇಲೆ ಪಡಿದವ್ರು ಅವ್ರು ಬಂದ್ರು. ಅವನು ಫುಲ್ ಗಿಚ್ಚಿ ಗಿಲಿಗಿಲಿ ಹಾಫ್ ಸೆಂಚುರಿ ಹೊಡೆದ್ರೆ. ಅಂಥ ಟೈಮ್ದಾಗ ಮಳೆ ಒಂದು ಬತ್ರಿ. ಅವ್ನು RCB ರನ್ ಹೊಡಿಯೋ ಕರ್ತಿಗೆ ಮಳೆ ಬಂದುಬಿಟ್ರಿ. ಅಲ್ಲಿ ಇನ್ನು ಮಳೆ ಮ್ಯಾಚ್ ಮುಗಿಸು ಅಲ್ಲಿ ಸಸ್ಪೆಂಡ್ ಮಾಡಿ ಬಿಟ್ರೆ ಅವ್ರಿಗೂ ಪಾಯಿಂಟ್ ನಮಗೂ ಪಾಯಿಂಟ್ ಕೊಡ್ತಾ ಇರ್ತಾರೆ. ನಮ್ಮೊಂದು ಹೊಟ್ಟೆ ಕಾರ್ಡ್ ಚಾಲೋ ಆಗಿಬಿಟ್ಟು ಅದು ಏನೋ ಮತ್ತು ದೈವ ನಮ್ಮ ಕಡೆ ಇತ್ತಲ್ಲ ಅದಕ್ಕೆ ಹಂಗಾಗಿ ಮತ್ತು ಮ್ಯಾಚ್ ಚಾಲೋ ಆತ್ರಿ. ಹಿಂದಾಗಡೆ ಪಡಿದವ್ರು ಅವ್ರು ವಿಕೆಟ್ ಆಗಿಬತ್ರಿ. ಸ್ವಲ್ಪ ಮಾನಸಿಕ ಆತ್ರಿ. ಅಲ್ಲಿ ಹಿಂದಾಗಿ ಮತ್ತು ಕೆಲವು ಪ್ಲೇಯರ್ಗಳು ಹಾದು ಹಿಂದಾಡಿ ನಮ್ಮ ಕ್ಯಾಮ್ರೋನ್ ಗ್ರೀನ್ ಮತ್ತು ವಿರಾಟ್ ಕೊಹ್ಲಿ ಫುಲ್ ಗಿಚ್ಚಿ ಗಿಲಿಗಿಲಿ ಬ್ಯಾಟಿಂಗ್ ಕಿಂಗ್ ಮಾತ್ರ ಇವತ್ತು 96 ಹೊಡಿತ್ರಿ. ಸೆಂಚುರಿ ಹೊಡಿತಿತ್ತು. ಫುಲ್ ಎಕ್ಸ್ಪೆಕ್ಟೇಷನ್ ಇತ್ತು ರೀ. ಬಟ್ ಏನಾಯ್ತು ವಿಕೆಟ್ ಬತ್ರಿ. ಭಾಳ ಮಾನಸಿಕ ಮಾಡಿಬಿಟ್ರಿ. ಹೆಂಗೋ ಅವತ್ತು ಕಿಂಗ್ ತನ್ನ ಕ್ರಿಕೆಟ್ ಉಳಿಸ್ಕೊಂಡು ಬಿಟ್ರಿ. ಇವತ್ತು ಸೆಂಚುರಿ ಬರೋದಿತ್ತು. ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ರೀ. ಅದು ಇರಲಿ ಕೆಲವು ಕಾರಣಗಳು ಔಟ್ ಆದ್ರಿ. ಹಿಂದಾಗಡೆ ಇವೆಲ್ಲ ಪ್ಲೇಯರ್ಗಳು ಹಂಗಂಗೆ ಮಾಡಿರೋ ಒಟ್ಟ ಅದು ಕ್ಯಾಮ್ರಾನ್ ಗ್ರೀನ್ ಇವತ್ತು ಅವ್ನು ಮೆಚ್ಚಬೇಕು ರೀ. ಹಿಂದಾಗಡೆ ದಿನೇಶ್ ಕಾರ್ತಿಕ್ ಅವ್ರು ಬಂದು ಅವರು ಫುಲ್ ತಿಂಡಿಲಿ ಮ್ಯಾಚ್ ಆಡಿದ್ರು. ಇನ್ನು ಅಟ್ಟು ಕೂಡಿ 242 ಟಾರ್ಗೆಟ್ ಕೊಟ್ರಿ. ಒಂದು ಒಳ್ಳೆ ಟಾರ್ಗೆಟ್ ರೀ ಅವ್ನು. ಎಲ್ಲಿ ನಾ 270 ಹೊಯ್ತಾರೆ ಮನೆ ಇವ್ರು ಆಡು ಗಜ್ಜಿ. ಆದರೆ ಏನೋ 246 ಕೊಟ್ರು. ಇನ್ನು ಬಾಲಿಂಗ್ ವಿಷಯದಾಗ ನಿಮ್ಗೆ ಗೊತ್ತೈತೆ. ನಮಗಂತೂ ಭಾಳ ಅಂಜಿಕಿತ್ತು. ಇವರು ಫಸ್ಟೇ ಅವ್ರದ್ದು ವಿಕೆಟ್ ಬತ್ರಿ. ಅದು ಫುಲ್ ಧೈರ್ಯ ಇತ್ತು ರೀ ನಮಗೆ. ಹಿಂದಾರೆ ರನ್ ಕೊಡೋದು ನೋಡ್ತಂದ್ರೆ ಅದೇನು ಕತಿ ಅಲ್ಲ. ಬಾಯಾಗ ಮತ್ತು ಇವ್ರು ಬೀಜ ಬರ್ಸಾಕತ್ತಾರೆ. ಮತ್ತು ನಾವು ಇನ್ನು ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕು ಬಳೆ ಬರತ್ತಿತ್ತು ಅನ್ಕೊಂಡ್ರಿ. ಬಟ್ ಹಂಗೆ ಆಗಲಿಲ್ಲ. ತಿಂಡಿ ಮ್ಯಾಗಂದ್ರೆ ಫುಲ್ ತಿಂಡಿಲಿ ಬಾಲಿಂಗ್ ಹೋದ್ರೆ ಎಲ್ಲರೂ ಇವತ್ತು ಬಾಲಿಂಗ್ ಫುಲ್ ಗಿಚ್ಚಿ ಗಿಲಿಗಿಲಿ ಹಾಕ್ಯಾರ. ಅಂತಾದ್ರು ನಮ್ಮ ಮೊಹಮ್ಮದ್ ಸಿರಾಜ್ ಕಾಕ ಇವತ್ತು 3 ವಿಕೆಟ್ ಹೋಗಿದ್ರಿ. ಅವನ ಇನ್ನೇ ಏನು ಬೇಕಾಯ್ತಿರ ನಾನು ಈ ಪ್ಲೇಯರ್ ಒಂದು ಹಿಂಗೆ ಯಾಕೈತೆ ನಮ್ಗೆ ಅಟ್ಟು ಏನು ಬೇಡ ಎಷ್ಟು ಸಾಕು ನಮ್ಗೆ. ಯಾವ ಜನ್ಮದ ನಾ ಏನು ಪುಣ್ಯ ಮಾಡಿ ಗೊತ್ತಾ ಈ ಸಜದ ಮತ್ತು RCB ಮ್ಯಾಚ್ಗಳು ಆರಾಮಾಗಿ ಕೂತು ನೋಡಾಕತ್ತು ಅವ್ನು. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತೈತೆ ಸಂಪ್ರದಾಯ ಪ್ರಕಾರ ಭಯ ಬೀಜ ಬರ್ಸಿ ಗೆಲ್ಲುದ ಆ ಒಂದು ಪುಣ್ಯದ ಕೆಲಸ ಇದೊಂದು ಮಾಡಾಕತ್ತಲ್ಲ. ಅದೊಂದು ನನಗೆ ಹೆಮ್ಮೆ ಐತಿ. ಅದೊಂದು ದೊಡ್ಡ ಖುಷಿ ಐತಿ ನೋಡಿ. ಇಲ್ಲ ಹಾರ್ಟ್ ಪೇಷಂಟ್ ಇರೋದು ಅವೆಲ್ಲ ಸೆಡ್ ಹೋಗ್ರಿ ಅಂಥ ಮ್ಯಾಚ್ ಆಡ್ತಿದ್ರೆ. ಆದರೆ ಈ ಸಲ ಏನೈತೆ ಫುಲ್ ಗಿಚ್ಚಿ ಗಿಲಿಗಿಲಿ ಐತಿ. ನಿಮ್ಗೆ ಮಧ್ಯಾಹ್ನ ವಿಡಿಯೋದಾಗ ಹೇಳಿದಂಗೆ RCB ಏನಾದ್ರು ಪ್ಲೇ ಆಫ್ ಹೋತಂದ್ರೆ ಪಕ್ಕ ಇತಿಹಾಸ ಆಕೈತಿ. ಯಾಕಂದ್ರೆ 7 ಮ್ಯಾಚ್ ಸೋತ ಯಾವುದಾದ್ರೂ ಒಂದು ಟೀಮ್ ಪ್ಲೇ ಆಫ್ ಹೋಗಿದ್ರೆ ಅದು RCBನ ಹಾಕೈತ್ರಿ. ಯಾವಾಗ ಒಂದ್ಸಲ ಮುಂಬೈ ಹೋಗಿತ್ತು ಹೇಳ್ತಾರೆ 6 ಮ್ಯಾಚ್ ಸೋತವ ಪ್ಲೇ ಆಫ್ ಹೋಗಿ ಏನು ಗೆದ್ರೆ ಆತ. ಈ ಸಲ ಮಾತ್ರ ನಮ್ಗೆ ಪಕ್ಕ ಕಪ್ಪು ನಂಬದೈತಿ. ಈ ಸಲ ಎಲ್ಲನೂ ನಂಬದೈತೆ. ಅವ್ನು ಹಿಂಗೆ ಬ್ಯಾಟಿಂಗ್ ಹಿಂಗೆ ಬಾಲಿಂಗ್ ಆಡಾಕತ್ತ ಅವ್ನು ಕಪ್ ಈ ಸಲ 100% ನಂಬದೈತೆ. ಅವ್ನು ಇನ್ನು 2 ಮ್ಯಾಚ್ ಹೋದವ್ರಿ. DC ಬಲ ಇನ್ನು CSK ಬಲ. ಅವನು 2 ಗೆದ್ರೆ ಅಂತೂ ಫುಲ್ ದಾಖಲೆನ ಹಾಕೈತಿ. ಅವನು ಸತತವಾಗಿ 4 ಗೆಲ್ಲೋದಂದ್ರೆ ಏನು ಆಕೈತಿ. ಅವನು ಮೊದಲು ಸತತವಾಗಿ 6 ಸೋತ ಹೊಟ್ಟೆ ಬೆಂಕಿ ಹಾಕಿರಿ. ಈಗ ಮಾತ್ರ ಅಂಬ್ಲಿ ಕುಡಿಸಿ ತಂಪು ಮಾಡಿಬಿಟ್ರು ನೋಡಪ್ಪ. ಹಿಂಗೆ ಗೆದ್ದು ಕಪ್ಪಲ್ಲ ಅವನು ಎಲ್ಲಾನು ಹೊತ್ಕೊಂಡು ಹೋಗು. ಈ ಸಲ ಫುಲ್ ಗಿಚ್ ಗಿಲಿ ಬ್ಯಾಟಿಂಗ್ ಐತಿ. ಈ ಸಲ ಫುಲ್ ಗಿಚ್ ಗಿಲಿ ಬಾಲಿಂಗ್ ಐತ್ರಿ. ಮೊದಲು ಬಾಲಿಂಗ್ RCB ಬಾಲಿಂಗ್ ಹೇಟ್ ಮಾಡ್ತೀರಿ ಅವ್ನು. ಈಗ ಬಂದು ನೋಡಕ್ಕೆ ಕೇಳೋ ಸುಳ್ಳು ಮಕ್ಕಳು. ಇದು ಮುಂದಿನ ಮ್ಯಾಚ್ಗಳು ಹಿಂಗೆ ಆಡ್ತಾ ಇರ್ತಾರೆ. ನಾ ಅಂತೂ ತಿಳ್ಕೊಂಡ್ಬಿಟ್ಟೇನ್ರಿ. ಇನ್ನು ಹಿಂಗೆ ಆಡ್ರಿ ಅಂತೂ ನಮ್ಗೆ ಕಪ್ ಗೆಲ್ಲೋಕ್ರೆ ಅಟ್ಟ ಹೋದ್ಕರೆ ಮನುಷ್ಯಗೆ ಮಾತ್ರ ಹಿಂಗೆ ನೆಮ್ಮದಿ ಇರ್ಬೇಕು. ಅವ್ನು ತಾನು ಕಿಸ ಹಿಂಗೆ ಆಡ್ತಾರೆ ನೆಕ್ಕಿ. ಈ ಸಲ ಕಪ್ಪ ನಮ್ಮದಾಯ್ತು ಅವನು. ಇವತ್ತಿನ ಮ್ಯಾಚ್ ನಿಮಗೆ ಹೆಂಗೆ ಅಷ್ಟೇ ಕಾಮೆಂಟ್ ಮಾಡಿರಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಬರ್ರಿ. ಮುಂದಿನ ವಿಡಿಯೋ ಸಿಗೋರು ಅಲ್ಲಿ ಸಲ ನಮಸ್ಕಾರ.